ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನ ತನಿಖೆ ಯಾವ ಏಜೆನ್ಸಿಗೆ? ಈಗ ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ತ್ವರಿತಗತಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ದೂರುದಾರರು ಈಗಾಗಲೇ ಸೆಡ್ಡು ಹೊಡೆದಿದ್ದಾರೆ. ಅವ್ರ ಕಡೆಯಿಂದನೂ ಕೌಂಟರ್. ಹಾಗಾದ್ರೆ ರಾಜಕೀಯವಾಗಿ ಏನೇನಾಗ್ತಿದೆ, ಕಾನೂನು ಹೋರಾಟದಲ್ಲಿ ಏನೇನಾಗ್ತಿದೆ, ಈ ತನಿಖೆಯನ್ನ ಯಾವ ಏಜೆನ್ಸಿ ಕೈಗೆತ್ತಿಕೊಳ್ಳಲಿದೆ, ಅದೆಷ್ಟು ಮಹತ್ವದ್ದು, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಹೈಕೋರ್ಟ್ ಸುದೀರ್ಘವಾದಂಥ ಅಂಶಗಳನ್ನ ಉಲ್ಲೇಖ ಮಾಡಿ ತೀರ್ಪನ್ನ ಹೊರಹಾಕಿದೆ. 17A ಅಡಿಯಲ್ಲಿ ಮಾತ್ರ, ಬೇರೆ ಯಾವ ಸೆಕ್ಷನ್ ಇಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ತಪ್ಪುಗಳು ಕಂಡಿವೆ, ಸೊ ತನಿಖೆ ಆಗಬೇಕು, ಅವಕಾಶ ಕೊಟ್ಟಿದ್ದಾರೆ ರಾಜ್ಯಪಾಲರು. 17A ಅಡಿಯಲ್ಲಿ ಕೊಡೋದಿಕ್ಕೆ ಅರ್ಹವಾದಂಥ ಕೇಸ್ ಇದು ಅಂತ ಹೇಳಿದೆ ಕೋರ್ಟು. ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಯಾರೋ ಅಲ್ಲ. ಯಾಕೆ ಈ ತೀರ್ಪು ಕೊಡ್ತಾ ಇದೆ ಹೈಕೋರ್ಟ್ ಅನ್ನೋದಕ್ಕೆ ಕಾರಣಗಳು ನೋಡಿ. ಬೇರೆ ಯಾರೋ ಸಂಬಂಧಿಕರು ಸಿದ್ದರಾಮಯ್ಯನವ್ರ ಹೆಸರು ಹೇಳ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಾದ್ರೆ ಬೇರೆ ಥರ ಆಗತ್ತೆ. ಅಧಿಕಾರದಲ್ಲಿದ್ದಾಗ ಹಲವು ಜನ ತಮಗೆ ಬೇಕಾದವರು ಅಂತ ಇನ್ಫ್ಲೂಯೆನ್ಸ್ ಮಾಡಿ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಯಾರೋ ಬೇರೆಯವರಲ್ಲ, ಸಿದ್ದರಾಮಯ್ಯನವರ ಪತ್ನಿ. ನಮಗೆ ನೆನಪಿದೆ, ಅಭಿಷೇಕ್ ಮನು ಸಿಂಘ್ವಿ ಸೇರಿದಂತೆ ಸಿದ್ದರಾಮಯ್ಯ ಪರ ವಕೀಲರು ಏನೇನು ವಾದ ಮಂಡಿಸಿದ್ರು. ಸರ್ಕಾರ ಇದ್ದಾಗ, ಅಧಿಕಾರ ಇದ್ದಾಗ ಯಾರಾದರೂ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅದು ಮುಖ್ಯಮಂತ್ರಿಗಳ ತಲೆಗೆ ಹೆಂಗೆ ಬರುತ್ತೆ ಅಂತ ಕೇಳಿದ್ರು. ಸೊ ಇಲ್ಲಿ ಬೇರೆ ಯಾರೋ ಇರೋದಲ್ವಲ್ಲ, ಸಿದ್ದರಾಮಯ್ಯನವರ ಪತ್ನಿಯೇ ಇರೋದು ಅನ್ನೋದು ಕ್ಲಿಯರ್. ಮತ್ತು ಅವರು ಮೂಡಾಗೆ ಬರೆದಂಥ ಪತ್ರದಲ್ಲಿ ಕೆಲವು ಕಡೆ ಪಾರ್ವತಿಯವರ ಸಹಿ ಇರಬೇಕಾದ ಜಾಗದಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಹಾಯಕನ, ಖಾಸಗಿ ಆಪ್ತ ಸಹಾಯಕನ ಸಹಿ ಇದೆ. ಅದಕ್ಕೂ ಕೂಡ ಮೂಡ ಓಕೆ ಮಾಡಿಬಿಟ್ಟಿದೆ. ಯಾರ ಸಹಿ ಇದ್ರೂ ಪರವಾಗಿಲ್ಲ, ಹೀಗೆಲ್ಲ ನಡೆಯುತ್ತಾ ಬೇರೆಯವ್ರ ಕೇಸಲ್ಲಿ? ಇದು ಬಹಳ ಪ್ರಮುಖವಾದ ವಿಚಾರಗಳು, ದಾಖಲೆಗಳು. ಇದನ್ನ ಈಗ ಸುಪ್ರೀಂ ಕೋರ್ಟ್ಗೆ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ದೂರುದಾರರು. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಮಾಡ್ಕೊಂಡಿರೋದ್ರಿಂದ ಹೋರಾಟ ಅಲ್ಲಿಗೆ ಹೋಗುತ್ತೆ. ಆದರೆ ಅಷ್ಟೊತ್ತಿಗೆ ಇಲ್ಲೊಂದಿಷ್ಟು ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಯಾಕಂದರೆ ಇಲ್ಲಿ ಕೆಳ ನ್ಯಾಯಾಲಯ ತೀರ್ಪು ಅಷ್ಟೇ ಬಾಕಿ ಇರೋದು. ಇನ್ನು ವಿಚಾರಣೆ ಹಂತದಲ್ಲಿದ್ದರೆ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲಿನ ವಿಚಾರಣೆಗೆ ತಡೆ ಪ್ರಯತ್ನವನ್ನು ಅವರು ಮಾಡಬಹುದಿತ್ತೇನೋ. ಮುಗಿದು ಹೋಗಿದೆ, ವಿಚಾರಣೆ ಮುಗಿದಿದೆ, ತೀರ್ಪು ಹೊರ ಬರಲಿಕ್ಕಿದೆ, ನಾಳೆ ಅಷ್ಟೊತ್ತಿಗೆ ಬರುತ್ತೆ. ಸೊ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಗಿ ಒಂದ್ಸಲ ವಿಚಾರಣೆ ಕೈಗೆತ್ತಿಕೊಂಡು ಮುಂದಿನ ತೀರ್ಮಾನ ಬರೋ ತನಕ ಇಲ್ಲೊಂದಿಷ್ಟು ಪ್ರಾಸೆಸ್ ಆಗಿರುತ್ತೆ. ಸಿದ್ದರಾಮಯ್ಯನವ್ರಿಗೆ ಯಾವುದೇ ಬಗೆಯ ಆಘಾತ ಎದುರಾಗಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಆಲ್ರೆಡಿ ಸೆಡ್ ಹೊಡೆದಿದ್ದಾರೆ ದೂರುದಾರರು, ಅಂದರೆ ಕೌಂಟರ್ ಕೊಡೋದಕ್ಕೆ. ಆಲ್ರೆಡಿ ಈಗಾಗಲೇ ಕೇವಿಯಟ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳ ಕಡೆಯಿಂದ ಈ ರೀತಿ ಬಂದರೆ, ಸಿದ್ದರಾಮಯ್ಯನವರು ಈ ರೀತಿ ಅರ್ಜಿ ಸಲ್ಲಿಸಿದ್ರೆ ನಮ್ಮನ್ನು ಕೇಳಬೇಕು, ನಾವು ಪ್ರತಿವಾದಿಗಳಾಗ್ತೀವಿ ಅನ್ನೋ ರೀತಿಯಲ್ಲಿ ಕೇವಿಯಟ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನಮ್ಮನ್ನು ಕೇಳದೆ ತೀರ್ಪು ಕೊಡಬಾರ್ದು ಅಂತ. ಸೊ ಅಲ್ಲಿ ಕಾನೂನು ಸಮರ ಮುಂದುವರಿಯತ್ತೆ, ಶುರುವಾಗಬಿಟ್ಟಿದೆ ಈಗಾಗಲೇ ಪ್ರಾಸೆಸ್. ಇಲ್ಲೇನಾಗತ್ತೆ, ಯಾವ ಏಜೆನ್ಸಿಗೆ ಹೋಗುತ್ತೆ ಅನ್ನೋದು ಬಹಳ ಮಹತ್ವದ್ದು ನೋಡಿ. ಕೆಳ ನ್ಯಾಯಾಲಯದಲ್ಲಿ ತಡೆ ಹಾಕಿತ್ತಲ್ವ ಹೈಕೋರ್ಟ್, ಈಗ ತೆರವಾಯ್ತು. ಇವತ್ತು ತೀರ್ಪು ಬಂದ ಬಳಿಕ ಅದು ತೆರವಾಯ್ತು. ಸೊ ನಾಳೆ ತೀರ್ಪು ಬರಬಹುದು. ಬಹುಶಃ ತೀರ್ಪಲ್ಲಿ ಏನು ಬರಬಹುದು, CBI ಕೊಡೋದಕ್ಕೆ ಕೆಳ ನ್ಯಾಯಾಲಯಕ್ಕೆ ಅವಕಾಶ ಇರಲ್ಲ. CBIಗೆ ಒಂದು ಸರ್ಕಾರ ರೆಫರ್ ಮಾಡಬೇಕು, ಇಲ್ಲಾಂದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳ ಮೂಲಕವೇ ಹೋಗಬೇಕು. ಹಾಗಾಗಿ ಕೆಳ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಹೋಗಲಿ ಅಂತ ಹೇಳಬಹುದು. ಬಟ್ ಲೋಕಾಯುಕ್ತ ಸರ್ಕಾರದ ವ್ಯಾಪ್ತಿಯಲ್ಲಿ ನಡೆಯುತ್ತಲ್ಲ, ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಲೋಕಾಯುಕ್ತ ಬೇಡ, CBIಗೆ ಹೋಗಬೇಕು ಅಂತ ಹೈಕೋರ್ಟ್ನಲ್ಲೇ ಮತ್ತೊಮ್ಮೆ ಅರ್ಜಿ ಹಾಕೋದಕ್ಕೆ ಈಗ ತಯಾರಿ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆಯವರು ಯಾರ್ಯಾರು ಈ ಕೇಸಲ್ಲಿ ದೂರುದಾರರಾಗಿದ್ರೋ ಅವರೆಲ್ಲ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋಗಿ ಇದು ಯಾಕೆ CBIಗೆ ಹೋಗಬೇಕಾದ ಕೇಸು, ಲೋಕಾಯುಕ್ತ ಯಾಕೆ ಮಾಡೋದಕ್ಕಾಗಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಅವಕಾಶ ತಗೊಳ್ತಾರೆ. ಸುಲಭ ಇದು. ಹೈಕೋರ್ಟ್ನಲ್ಲೇ ಈಗ ತನಿಖೆಗೆ ಅರ್ಹವಾದ ಕೇಸ್ ಅಂತ ತೀರ್ಪು ಬಂದಿರೋದ್ರಿಂದ ಯಾರು ಮಾಡಬೇಕು ಅಂತ ಕ್ಲಿಯರ್ ಇದೆ. ಸ್ವತಂತ್ರವಾದಂಥ ಒಂದು ತನಿಖಾ ಸಂಸ್ಥೆ ಬೇಕು ಅಂತ ಕೇಳಿಕೊಂಡಾಗ ಸುಲಭವಾಗಿ ಸಿಗಬಹುದು, ಅವಕಾಶ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. CBI ತನಿಖೆಗೆ ಈಸಿಯಾಗಿ ಹೋಗೋ ಲಕ್ಷಣ ಕಂಡು ಬರ್ತಾ ಇದೆ. ಇಷ್ಟೆಲ್ಲ ಪ್ರಕ್ರಿಯೆ ಮುಗಿಯೋದ್ರ ಒಳಗಡೆನೇ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಂದೇನೂ ಪ್ರೊಸೀಡಿಂಗ್ಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸ್ಟೇ ತರ್ತಾರ ಸಿದ್ದರಾಮಯ್ಯನವರು. ಅಷ್ಟೊತ್ತಿಗೆ ಇಲ್ಲಿ ಬೆಳವಣಿಗೆಗಳಾಗಿ ಸಂಕಷ್ಟವೇ ಎದುರಾಗ್ಬಿಡುತ್ತಾ? ಕಾದು ನೋಡಬೇಕು ಯಾವುದು ಫಸ್ಟ್ ಆಗುತ್ತೆ, ಯಾವುದು ಫಾಸ್ಟಾಗಿ ಆಗುತ್ತೆ ಅಂತ. ಒಂದು FIR ಬಿದ್ದು ಬಿಟ್ಟರೆ ಮುಖ್ಯಮಂತ್ರಿಗಳ ವಿರುದ್ಧ, ಅದು ಲೋಕಾಯುಕ್ತಕ್ಕೂ ಕೊಟ್ಟ ತಕ್ಷಣ FIR ಹಾಕಬಹುದು, ಯಾರಿಗೆ ಗೊತ್ತು.
ಈ ಕೆಳ ನ್ಯಾಯಾಲಯ ಲೋಕಾಯುಕ್ತಕ್ಕೆ ಅಂತ ಕೊಟ್ಟ ತಕ್ಷಣ ಲೋಕಾಯುಕ್ತಕ್ಕೆ ಈಗಾಗಲೇ ದೂರು ಕೊಟ್ಟಿದ್ರಲ್ವಾ, FIR ಆಗಿರಲಿಲ್ಲ, ತಕ್ಷಣಕ್ಕೆ FIR ಹಾಕಬಹುದು. FIR ಬಿದ್ದು ಬಿಟ್ರೆ ಸಿದ್ದರಾಮಯ್ಯನವ್ರ ಮೇಲೆ ಅದು CBIನೇ ಬಂದು FIR ಹಾಕಬೇಕಂತಿಲ್ವಲ್ಲ. ಇಲ್ಲಿ ಲೋಕಾಯುಕ್ತದಲ್ಲಿ FIR ಬಿದ್ದು ಬಿಟ್ಟರು ಕೂಡ ನೈತಿಕ ಹೊಣೆಯನ್ನ ಹೊರಬೇಕಾಗತ್ತೆ. ಕಾನೂನು ಹೋರಾಟ ಮಾಡ್ಕೊಂಡು ಹೋಗ್ಬಹುದು ಅವರು CM ಕುರ್ಚಿಯಲ್ಲಿ ಇದ್ದುಕೊಂಡೇ, ಕೇಜ್ರಿವಾಲ್ ಎಕ್ಸಾಂಪಲೇ ಇಲ್ವಾ. ಆದರೆ ನೈತಿಕ ಹೊಣೆಯನ್ನು ಹೊರಬೇಕಾಗತ್ತೆ. ಈಗಾಗಲೇ ಗರಿಗೆದರಿದೆ ರಾಜಕೀಯ ಚಟುವಟಿಕೆ ಕೈಪಾಳ್ಯದಲ್ಲಿ, ಬೇರೆ ಬೇರೆ ಮೀಟಿಂಗ್ಗಳು ಶುರುವಾಗಿರೋ ಬಗ್ಗೆ, ಅಲ್ಲಲ್ಲಿ ಅಜ್ಞಾತ ಸ್ಥಳಗಳಲ್ಲೆಲ್ಲ ಚರ್ಚೆಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಬರ್ತಾ ಇತ್ತು. ಈಗ ಹಿಂಗಾದ್ರೆ ಅಂತ ತಾನೇ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಬೇರೆ ಬೇರೆ ನಾಯಕರು ಸಿಕ್ಕಾಪಟ್ಟೆ ಪ್ರಯತ್ನ ಡೆಲ್ಲಿ ಲೆವೆಲಲ್ಲಿ ಮಾಡ್ಕೊಂಡು ಬಂದಿದ್ದು. ಇಷ್ಟಾದ ಮೇಲೆ ಶುರು ಮಾಡೇ ಬಿಡ್ತಾರೆ. ಸಿದ್ದರಾಮಯ್ಯನವ್ರು ಕೆಳಗಿಳಿದ ಮೇಲೆ ಶುರು ಮಾಡಿದ್ರೆ ಏನಾಗುತ್ತೆ, ಮೊದಲು ಯಾರು ಶುರು ಮಾಡಿದಾರೋ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಸೊ ಆದಷ್ಟು ಬೇಗ ನಾವು ಅಲ್ಲಿಗೆ ಹೋಗಿ ನಿಂತ್ಕೊಳ್ಬೇಕು, ಮುಂಚೂಣಿಯಲ್ಲಿರಬೇಕು ಅಂತ ಪೈಪೋಟಿಗೆ ಬೀಳ್ತಾರೆ. ಹಾಗಾಗಿ ಕೈಪಾಳ್ಯದಲ್ಲಿ ಒಂದು ರೀತಿ ಅರಾಜಕತೆ, ಅತಂತ್ರ ಪರಿಸ್ಥಿತಿ, ಸಿದ್ದರಾಮಯ್ಯನವ್ರಿಗೆ ಆಪ್ತರೇ ಆಘಾತ ಕೊಟ್ಟರು, ಅಚ್ಚರಿ ಇಲ್ಲ. ಈಗ ರಾಹುಲ್ ಗಾಂಧಿ, ಖರ್ಗೆ ಸೇರಿದಂತೆ AICC ನಾಯಕರೆಲ್ಲ ಡೈರೆಕ್ಟ್ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ನಾಳೆ ಸುರ್ಜೇವಾಲಾ ಅವರು ಬಂದು ಶಾಸಕರಿಂದ ಅಭಿಪ್ರಾಯ ಸಂಗ್ರಹವನ್ನು ಮಾಡಲಿದ್ದಾರೆ. ವೇಣುಗೋಪಾಲ್ ಅವ್ರನ್ನ ಕೇರಳಕ್ಕೆ ಹೋಗಿ ಸಿದ್ದರಾಮಯ್ಯನವ್ರು ಬೇರೆ ಮೀಟ್ ಆಗ್ತಿದ್ದಾರೆ. ಸೊ ಎಲ್ಲ ತ್ವರಿತಗತಿಯಲ್ಲಿ ನಡೀತಾ ಇದ್ದಾವೆ, ಏನು ಬೇಕಾದರೂ ಆಗಬಹುದು ಅನ್ನುವಂಥ ಬೆಳವಣಿಗೆಗಳು. ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿರೋದು, ನಮ್ಮ ಹತ್ರ ಎಷ್ಟು ಸ್ಟ್ರಾಂಗ್ ಆಗಿರೋ ದಾಖಲೆಗಳಿವೆ ಅಂದರೆ ಸಿದ್ದರಾಮಯ್ಯನವ್ರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಪೂರಕವಾಗಿರೋ ದಾಖಲೆಗಳಿವೆ. CBI ಎಂಟ್ರಿ ಆಗ್ತಾ ಇದ್ದ ಹಾಗೆ ನಾವು ಆ ಎಲ್ಲ ಕಡತಗಳನ್ನು ಹಸ್ತಾಂತರಿಸ್ತೀವಿ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಮೂಡಾ ಕೇಸ್ನಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ದಾರಿ ಉಳ್ಕೊಂಡಿಲ್ವಾ? ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಈ ಎಲ್ಲ ವಿಚಾರಗಳು, ವೈಟ್ನರ್, ಆಮೇಲೆ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡುವಾಗ ಸರ್ಕಾರವೇ ಒಪ್ಪಿಕೊಂಡಿದ್ದು ತಪ್ಪಾಗಿದೆ ಅಂತ, ಆಮೇಲೆ ಅದು ವಾಪಸ್ ತಗೊಂಡಿದ್ದು, ಇಂತಹ ಸುಮಾರು ವಿಚಾರಗಳಿವೆ. ಮತ್ತು CM ಪತ್ನಿಯೇ ಬರೆದಿರುವ ಪತ್ರದಲ್ಲಿಯೇ ಒಪ್ಪಿಕೊಂಡಿರುವಂಥ ಅತ್ಯಂತ ಮಹತ್ವದ ಸಾಕ್ಷಿ ಇದೆ. ಈ ಕೇಸಲ್ಲಿ 2001ರಲ್ಲೇ ಬಡಾವಣೆ ಆಗಿದೆ ಅಂತ. ಇದೆಲ್ಲ ಸುಪ್ರೀಂ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗೋಕ್ಕೆ ಸಾಧ್ಯವೇ ಇಲ್ಲ CM ಪರವಾಗಿ ಅಂತ ದೂರುದಾರರು ಈ ಕೇಸಲ್ಲಿ ಹೇಳ್ತಿರೋದು. ನಾವು ಕೇವಿಯಟ್ ಹಾಕ್ಕೊಂಡಿದ್ದೀವಿ, ಅಲ್ಲೂ ಕೂಡ ನಮಗೆ ವಿಶ್ವಾಸ ಇದೆ ಅಂತ. ಸೊ ಕಾದು ನೋಡಬೇಕು, ಇದೆಲ್ಲವನ್ನು ಕಾದು ನೋಡಬೇಕು. ಮುಖ್ಯಮಂತ್ರಿಗಳಂತೂ ಪ್ರೆಸ್ ಮೀಟ್ ಮಾಡಿ ರಿಯಾಕ್ಷನ್ ಕೊಡ್ತಿದ್ದಾರೆ. ನಾ ಇದಕ್ಕೆಲ್ಲ ಹೆದರಲ್ಲ, ರಾಜಕೀಯ ಷಡ್ಯಂತ್ರಕ್ಕೆಲ್ಲ ತಿರುಗೇಟು ಕೊಡ್ತೀನಿ, ಕಾನೂನು ಹೋರಾಟದ ಮೂಲಕ ಗೆದ್ದು ಬರ್ತೀವಿ ಅಂತಿದ್ದಾರೆ. ಕಾದು ನೋಡಬೇಕು ಏನೇನಾಗತ್ತೆ. ಎಲ್ಲಿ ತನಕ ಮುಖ್ಯಮಂತ್ರಿಗಳ ಬೆನ್ನಿಗೆ ಹೈಕಮಾಂಡ್ ನಿಂತಿರುತ್ತೆ, ಎಲ್ಲಿ ತನಕ ಶಾಸಕರು ಸಚಿವರುಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾರೆ ಅನ್ನೋದು ಈಗ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸೋದು. ಆರಂಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಅವರವರ ಲೆಕ್ಕಾಚಾರಗಳನ್ನು ಹಾಕೊಳ್ಳೋಕೆ ಶುರು ಮಾಡ್ತಾರೆ. ಯಡಿಯೂರಪ್ಪನವ್ರಿಗೆ ಇಂಥ ಪರಿಸ್ಥಿತಿ ಬಂದಾಗ ತಕ್ಷಣ ರಾಜೀನಾಮೆ ಕೇಳಿದ್ದಂಥ ಸಿದ್ದರಾಮಯ್ಯನವರೇ ನೀವೇ ಆಡಿದ್ದ ಮಾತನ್ನು ಮರ್ತ್ರ ಅಂತ BJPಯವರಿಗೆ ಜೋರು ಹೋರಾಟ ಶುರು ಮಾಡಿದ್ದಾರೆ. ಡೆಲ್ಲಿ ತನಕ, ಹಳ್ಳಿಯಿಂದ ಡೆಲ್ಲಿ ತನಕ ರಾಜ್ಯವ್ಯಾಪಿ, ಕೊನೆಗೆ ಡೆಲ್ಲಿ ರಾಜಧಾನಿಯಲ್ಲೂ ಕೂಡ ಪ್ರೊಟೆಸ್ಟ್ ಮಾಡುವಂಥ ಪ್ಲಾನ್ ಆಗ್ತಿದೆ. ಈ ಕ್ಷಣವೇ ಕೆಳಗಿಳಿಬೇಕು ಅಂತ. ಸೊ ಕಾದು ನೋಡಬೇಕು ಏನೇನಾಗುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.